more common between 15 to 35 years. But it can happen even after 35 years, but chances are very rare. ಮತ್ತೆ PCOS ಇದ್ದಾಗ ಯೂಶಲಿ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಎಲ್ಲ ಸ್ವಲ್ಪ ಬೇಗನೆ ಮಾಡಿ ಅಂತ ಹೇಳ್ತೀವಿ, ಸಜೆಸ್ಟ್ ಮಾಡ್ತೀವಿ. ಲೇಟ್ ಆಗಿ ಪ್ಲಾನ್ ಮಾಡಬೇಡಿ. ಆಸ್ ಏಜ್ ಅಡ್ವಾನ್ಸಸ್ ಏನಾಗುತ್ತೆ, PCOS ಇದ್ದಾಗ ಫರ್ಟಿಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಎಸ್ಪೆಷಲಿ ಆಫ್ಟರ್ 30 years ಫರ್ಟಿಲಿಟಿ ಗ್ರಾಜುಲಿ ಡಿಕ್ಲೈನ್ ಆಗುತ್ತೆ. ಅಂಡ್ 35 years ಆದ್ಮೇಲಂತೂ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಅಂಡ್ ಮೆನಿ ಟೈಮ್ಸ್ ಒಂದ್ಸರಿ PCOS ಇದ್ದು ಟ್ರೀಟ್ಮೆಂಟ್ ಮಾಡಿರ್ತಾರೆ, ಒಂದು ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆಗಿ ಆದಾಗ PCOS ಮತ್ತೆ ಬರ್ದೇನೂ ಇರ್ಬೋದು. ಸೊ ಪ್ರೆಗ್ನೆನ್ಸಿ ವಿಲ್ ಕ್ಯೂರ್ ಅವರ್ ಪ್ರಾಬ್ಲಮ್ ಆಲ್ಸೋ. ದಟ್ ಈಸ್ ಆಲ್ಸೋ ಒನ್ ರೀಸನ್ ಪೇಷಂಟ್ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಆ ಥರ ಮತ್ತೆ ಬರೋ ಸಾಧ್ಯತೆ ಇರುತ್ತೆ, ಬರ್ದೇ ಇರೋಂಗೆ ನೋಡ್ಕೊಳ್ಳೋಕ್ಕೂ ಸಾಧ್ಯತೆ ಇರುತ್ತೆ. ಸೊ ಎರಡೂ ಇರೋದ್ರಿಂದ ಪೇಷಂಟ್ಗೆ ಗೊತ್ತಿದ್ರೆ, ಅವೇರ್ನೆಸ್ ಇತ್ತು ಅಂದರೆ ಕೇರ್ಫುಲ್ ಆಗಿರ್ತಾರೆ. ಆಲ್ಮೋಸ್ಟ್ ಮೋರ್ ದೆನ್ 35% ಆಫ್ ವುಮೆನ್ ಆರ್ ಪಾಲಿಸಿಸ್ಟಿಕ್. ಬಟ್ ಫಾರ್ಚುನೇಟ್ಲಿ ಏನಂದರೆ ಈಗ 100% ಆಫ್ ವುಮೆನ್ ಆರ್ ಪಾಲಿಸಿಸ್ಟಿಕ್ ಅಂದರೆ ನಾಟ್ 100% ಆಫ್ ವುಮೆನ್ ನೀಡ್ಸ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಮೋರ್ ದೆನ್ 60-70% ಆಫ್ ದ ಪೇಷಂಟ್ ದೇ ಡೋಂಟ್ ನೀಡ್ ಎನಿ ಟ್ರೀಟ್ಮೆಂಟ್. ಇಟ್ ವಿಲ್ ಗೋ ಅನ್ನೋಟಿಸ್ಡ್. ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ, ಡೆಲಿವರಿ ಆಗುತ್ತೆ, ಬೇರೆ ಏನು ಪ್ರಾಬ್ಲಮ್ಸ್ ಇರಲ್ಲ. PCOS ಇದೆ ಅನ್ನೋದು ಬಿಟ್ಟರೆ ದೇ ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಓನ್ಲಿ 25 to 30% ಆಫ್ PCOS ದೇ ನೀಡ್ ಇಂಟರ್ವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್. ಈಗ 70% ಆಫ್ ದ PCOS ಅವ್ರಿಗೆ ಬರೀ ಲೈಫ್ ಸ್ಟೈಲ್ ಚೇಂಜಸ್ ಇದ್ರೂ ಸಾಕು. ಅವ್ರಿಗೇನು ಟ್ರೀಟ್ಮೆಂಟೇ ಬೇಕಿಲ್ಲ. ಇಟ್ ಈಸ್ ಸಾರ್ಟ್ ಆಫ್ ಲೈಕ್ ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್.